ಅದೇ ಅದನ್ನ ಧರ್ಮಸ್ಥಳ ದೇವಸ್ಥಾನವನ್ನೇ ಬ್ಲಾಸ್ಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಎಲ್ಲದರ ಹಿಂದೆ ಒಂದು ಭಯೋತ್ಪಾದಕರ ಜಾಲ ಇದೆ ಅನ್ನುವಂಥದ್ದು ಇತ್ತೀಚೆಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಇದಕ್ಕೆ ಸರಿಯಾಗಿ ಈ ನಗರ ನಕ್ಸಲರು ಕೂಡ ಇದನ್ನು ಜಾಲವನ್ನು ಸರಿಯಾದಂಥ ಒಂದು ಕತೆ ಕಟ್ಟಿ ಏನೋ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಈ ಬಗ್ಗೆನೂ ಕೂಡ ಸರ್ಕಾರ ಎಚ್ಚರಿಕೆಯಿಂದ ಡೀಲ್ ಮಾಡಬೇಕು. ಇದರ ಹಿಂದಕ್ಕೆ ಭಯೋತ್ಪಾದನಾ ಚಟುವಟಿಕೆಯ ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ ಧರ್ಮಸ್ಥಳದ ವಿರುದ್ಧ. ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಮತ್ತು ಧರ್ಮಸ್ಥಳದ ಹೆಗಡೆಯವ್ರನ್ನ ಲಿಂಕ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದು ಖಂಡಿತವಾಗೂ ಖಂಡನಾರ್ಹ. ಇದು ಯಾಕಂದರೆ ವಿದೇಶಿ ಫಂಡಿಂಗ್ ಆಗ್ತಿದೆ ಅನ್ನುವಂಥ ಆರೋಪ ಕೇಳಿಬರ್ತದೆ. ಇದರ ಹಿಂದಕ್ಕೆ ಭಯೋತ್ಪಾದನಾ ಚಟುವಟಿಕೆ, ವಿದೇಶಿ ಫಂಡಿಂಗು. ನೀವು ಎಷ್ಟು ಜನ ಅಡ್ವೊಕೇಟ್ ಇದ್ದಾರೆ, ಅವ್ರಿಗೆ ಯಾರೆಲ್ಲ ಫೀಸ್ ಕೊಡ್ತಾ ಇದ್ದಾರೆ? 20-25 ಜನ ಅಡ್ವೊಕೇಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಯಾರು ಫಂಡಿಂಗ್ ಮಾಡಿದ್ದಾರೆ? ಇದಕ್ಕೆ ಒಂದು ದೊಡ್ಡ ಜಾಲವೇ ಇದೆ. ಹಿಂದೂ ಶ್ರದ್ಧಾ ಕೇಂದ್ರಗಳ ಭಂಗ ಮಾಡಬೇಕು ಅನ್ನುವಂಥ ಒಂದು ಚಟುವಟಿಕೆ ಈ ದೇಶದಲ್ಲಿ ಏನು ನಡೀತಾ ಇದೆ, ಅದರ ಪ್ರಕಟೀಕರಣ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಾಯಿದೆ. ಇದನ್ನು ನಾನು ಖಂಡಿಸ್ತೇನೆ. ಸರಿಯಾದಂಥ ತನಿಖೆ. ಯಾರು ಮುಸುಕುದಾರಿ ಬರ್ತಾ ಇದ್ದಾನಲ್ಲ, ಅವನ ಹಿನ್ನೆಲೆ ಏನು, ಅವನು ಯಾರು ಎತ್ಕೊಡ್ತಾ ಇದ್ದಾರೆ, ಅವನಿಗೆ ಫಂಡಿಂಗ್ ಯಾರು ಅವರವರಿಗೆ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಬರಬೇಕಾಗಿದೆ. ಅವರಿಗೆ ಯಾರ್ದೋ ಕೊಲೆ ಆಗಿದೆ ಅದನ್ನು ಭೇದಿಸಬೇಕು ಅನ್ನೋದಕ್ಕಿಂತ ಧರ್ಮಸ್ಥಳದ ಅಭಿವೃದ್ಧಿಯನ್ನು ಹಾಳು ಮಾಡಬೇಕು. ಧರ್ಮಸ್ಥಳ ಇದು ಹೆಗಡೆಯವರು ಯಾರು ವೀರೇಂದ್ರ ಹೆಗಡೆಯವರು ಇದ್ದಾರೆ, ಅವ್ರನ್ನ ಇದಕ್ಕೆ ಲಿಂಕ್ ಮಾಡಬೇಕು ಅನ್ನುವಂಥ ವ್ಯವಸ್ಥಿತವಾದಂಥ ಪಿತೂರಿಯನ್ನು ನಡೀತಾ ಇದೆ. ಇದು ನಡಿಬಾರ್ದು. ಇದರ ಹಿಂದಕ್ಕೆ ಏನು ಜಾಲ ಇದೆ ಅದನ್ನು ಭೇದಿಸುವಂಥ ಪ್ರಯತ್ನ ಮಾಡಬೇಕು. ಅವ್ರು ಹೇಳಿದಂಥ ಅಧಿಕಾರಿಯನ್ನೇ ಹಾಕುವಂಥದ್ದು, ಅವ್ರು ಹೇಳಿದ ರೀತಿಯಲ್ಲಿ ನಡೆಯುವಂಥದ್ದು. ನಮಗೆ ಇತ್ತೀಚಿನ ದಿವಸದಲ್ಲಿ ಅದು ಫ್ರೀಯಾಗಿ ಎನ್ಕ್ವೈರಿ ನಡೀಲಿಕ್ಕೆ ಬಿಡಬೇಕಾಗಿತ್ತು. ಆದರೆ ಇವತ್ತು ಅದನ್ನು ನೋಡಿದ್ರೆ ಯಾರ್ದೋ ನಿರ್ದೇಶನ ಪ್ರಕಾರ ಎನ್ಕ್ವೈರಿ ನಡೀತಾ ಇದೆ ಅಂತೇಳಿ ಅನಿಸುತ್ತೆ. ಹಾಗಾಗಬಾರ್ದು. ಯೂಟ್ಯೂಬರ್ಗಳು ಕೂಡ ಮಾಡಬಾರ್ದು, ಮಾಡಿದ್ದಾರೆ. ಅಲ್ಲಿ ಸುಮ್ಮನೆ ಬಿಡಬೇಕಾಗಿತ್ತು. ಇವ್ರು ಬಂದ್ಕೊಂಡು ತಲೆಹರಟೆ ಮಾಡ್ತಾಯಿದ್ದಾರೆ. ಧರ್ಮಸ್ಥಳವನ್ನು ಅವಹೇಳನ ಮಾಡುವಂಥ ಏನು ಕೆಲಸ ನಡೀತಾ ಇದೆ, ಇದು ಕೂಡ ಅಲ್ಲಿ ಶಾಂತಭಂಗ ಆಗಲಿಕ್ಕೆ ಕಾರಣ ಆಗ್ತಾಯಿದೆ. ಮೊನ್ನೆ ಇದನ್ನು ನಮ್ಮ ಮೀಡಿಯಾ ಪರ್ಸನ್ ಮೇಲೂ ಕೂಡ, ಕ್ಯಾಮ್ರಾಮನ್ ಮೇಲೆ, ಇವ್ರ ಮೇಲೆ ಭಾಳ ದೊಡ್ಡ ಹಲ್ಲೆ ನಡೆದಿದೆ. ಇದನ್ನು ಕೂಡ ಎನ್ಕ್ವೈರಿ ಮಾಡಬೇಕು ಮತ್ತು ಕೇಸ್ ದಾಖಲಾತಿ ಮಾಡ್ಕೊಂಡು ಅಂಥ ಶಕ್ತಿಗಳು ಅಲ್ಲಿ ಹತ್ತಿರ ಬರೆದಿದ್ದ ಹಾಗೆ ನೋಡ್ಕೊಳ್ಬೇಕು. ಒಂದು ಸರಿಯಾದಂಥ ತನಿಖೆ ಬರಲಿ, ದೋಷಮುಕ್ತ ಆಗಲಿ ಅಂತೇಳಿ ನಾನು ಈ ಸಂದರ್ಭ ಇದನ್ನ ಹಗರಣ ಏನು ಮಾಡ್ತಾ ಇದ್ದಾರೆ ಇದರಿಂದ ಮುಕ್ತವಾಗಲಿ, ಅದರ ಅನುಮಾನವನ್ನು ಕೆರಳಿಸುವಂಥ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಹಿನ್ನಡೆ ಆಗಲಿ ಅಂತ ನಾನು ಹಾರೈಸ್ತೀನಿ.